हेलो स्नेहितरे गुड मॉर्निंग वेलकम बैक टू मೈ ಚಾನಲ್। ಈಗ ಟೈಮ್ ಬಂದು 8 ಗಂಟೆ ಆಗ್ತಾ ಇದೆ। ಈಗ ಸ್ವಲ್ಪ ಹೊತ್ತರಲ್ಲೇ ಸಾನು ಮತ್ತು ರಾಜೇಶ್ ಇಬ್ಬರೂ ಸ್ಕೂಲ್ಗೆ ಹೊರಟರು। ನಾನು ಎಲ್ಲಾನು ಬಟ್ಟೆ ಎಲ್ಲ ಎತ್ತಿಟ್ಟು ಗುಡಿಸೋದಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ರೂಮಿಗೆ ಬಂದರೆ ಇದನ್ನು ಹಾಗೆ ಬಿಟ್ಟಿದ್ದಾರೆ। ರಾಜೇಶ್ ಯಾವಾಗಲೂ ಅರ್ಜೆಂಟಲ್ಲಿ ತೊಗೊಳ್ತಾರೆ, ಹಾಗೆ ಬಿಟ್ಬಿಡ್ತಾರೆ। ಸೊ ಆವಾಗ ನೋಡಿದೆ ಬಟ್ಟೆ ಫುಲ್ಲು ಹೇಗಂದ್ರೆ ಹಾಗೆ ಇಟ್ಟಿದ್ದಾರೆ। ಅದನ್ನು ನಾನು ಎಷ್ಟೇ ಕ್ಲೀನ್ ಮಾಡಲಿ ಅದು ಸ್ವಲ್ಪ ದಿನಕ್ಕೆ ಮತ್ತೆ ಹೀಗಾಗುತ್ತೆ। ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಮೊದಲಾದರೆ ರಾಜೇಶ್ ಇಲ್ಲಿ ಹ್ಯಾಂಗರಲ್ಲಿ ಬಟ್ಟೆ ಹಾಕ್ತಾಯಿದ್ರು, ಅವ್ರ ಬಟ್ಟೆ ಎಲ್ಲನೂ ಯಾವಾಗಲೂ ಇಲ್ಲೇ ಇರ್ತಾಯಿತ್ತು, ಮರ್ಚ್ ಇಡ್ತಾನೇ ಇರಲಿಲ್ಲ। ಈಗೇನಾಗಿದೆ ಸಾನು ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ ಇಲ್ಲಿ, ಅದಕ್ಕೆ ನೋಡಿ ಜಾಗ ತುಂಬ ಹೋಗಿದೆ। ಅವರು ಮರ್ಚಿನೇ ಇಡಬೇಕು, ಮರ್ಚಿ ಇಡೋದಕ್ಕೆ ಇದರಲ್ಲಿ ಹಾಫ್ ನಾನು ಅಕ್ವೈರ್ ಮಾಡಿಬಿಟ್ಟಿದ್ದೀನಿ। ಸಾನು ಬಟ್ಟೆ ಇಲ್ಲಿದೆ, ಇದರಲ್ಲೂ ಸಾನು ಬಟ್ಟೆ ಇದೆ, ಇಲ್ಲೆಲ್ಲ ನನ್ನ ಹ್ಯಾಂಡ್ ಬ್ಯಾಗ್ಸ್ ಇಟ್ಟಿದ್ದೀನಿ, ಎಲ್ಲ ಹ್ಯಾಂಡ್ ಬ್ಯಾಗು, ವ್ಯಾನಿಟಿ ಬ್ಯಾಗು, ಕ್ಲಚ್ ಎಲ್ಲನೂ ಇಲ್ಲೇ ಇಟ್ಟಿರೋದು। ಸೊ ಇಷ್ಟೆಲ್ಲ ನಾನೇ ಅಕ್ವೈರ್ ಮಾಡಿರೋದ್ರಿಂದ ಅವ್ರಿಗೆ ಜಾಗನೇ ಸಾಕಾಗ್ತಾ ಇಲ್ಲ। ಹಾಗಾಗಿ ನಾನೇ ಅರ್ಥ ಮಾಡ್ಕೊಂಡು ಅವಾಗ ಕ್ಲೀನ್ ಮಾಡಿ ಕೊಡ್ತಾ ಇರ್ತೀನಿ। ಪಾಪ ಅವ್ರಿಗೆ ಸ್ವಲ್ಪ ದಿನ ಅದನ್ನು ತೆಗೆದು ಹಾಕಿ ಇಡಬೇಕಾದ್ರೆ ಮತ್ತೆ ಎಲ್ಲನೂ ಗೋಜಲಾಗುತ್ತೆ। ಸೊ ನಾನೇನು ಅಂದ್ಕೊಳ್ತಾ ಇದ್ದೀನಿ, ಈಗ ಕೆಲವೊಂದು ರಾಜೇಶ್ ಹಾಕ್ತಾ ಇಲ್ಲ, ಅದನ್ನೆಲ್ಲ ತೆಗೆದುಬಿಡೋದೇ ಬೆಸ್ಟು ಅಂತ ಅನ್ನಿಸ್ತಾ ಇದೆ। ಸೊ ಈಗ ಇದನ್ನು ನಾನು ಶುರು ಮಾಡಿದ್ರೆ ಸುಮಾರು ಹೊತ್ತಾಗುತ್ತೆ, ಅರ್ಧ ಮುಕ್ಕಾಲು ಗಂಟೆ ಮಿನಿಮಮ್ ಆಗುತ್ತೆ। ಅದಕ್ಕೆ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿಬಿಟ್ಟು ನನ್ನ ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ, ಅದ್ರ ಮುಂಚೆ ಅಥವಾ ಅಲ್ಲಿಂದ ಬಂದ ಮೇಲೆ ಮಾಡೋಣ ಅಂತ ಇದ್ದೀನಿ। ಸೊ ಬನ್ನಿ ಈಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಮ್ಮ ದಿನ ಹೇಗಾಗುತ್ತೆ ನೋಡೋಣ। ಈಗ ಬಂದಿದ್ದೀನಿ ಬಾಲ್ಕನಿಗೆ, ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ, ನೋಡಿದ್ರೆ ಎಲ್ಲ ಎಲೆಗಳ ಮೇಲೂ ಗಿಡಗಳ ಮೇಲೂ ಮಣ್ಣು ಫೈನ್ ಡಸ್ಟ್ ಕೂತ್ಕೊಂಡಿತ್ತು। ಆ ಥರ ಇದ್ದಾಗ ಗಿಡಗಳೆಲ್ಲನೂ ಡಲ್ಲಾಗಿ ಕಾಣುತ್ತೆ। ನನಗೆ ಏನನ್ಸುತ್ತೆ ಅಂದರೆ ಗಿಡಗಳು ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ। ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತೀನಿ ಅವಾಗವಾಗ, ಎಷ್ಟೊಂದು ಧೂಳು ಕೂತಿದೆ ಅಂತ। ನನಗೊಂದು ಹೊಸ ಪ್ರಾಡಕ್ಟ್ ರಿಸೀವ್ ಆಗಿದೆ, ನೋಡೋಣ ಅದು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ। ಇದು ಅಗಾರೋ ಬ್ರ್ಯಾಂಡ್ದು ಈ ಲೈಟ್ ಎಲೆಕ್ಟ್ರಿಕ್ ಸ್ಪ್ರೇ ಬಾಟಲ್। ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ರೀಚಾರ್ಜಬಲ್। ಹೇಗೆ ಇದು ವಾಟರ್ ಸ್ಪ್ರೇ ಬಾಟಲ್ ಹೇಗೆ ರೀಚಾರ್ಜ್ದು, ಅದು ಹೇಗೆ ಕೆಲಸ ಮಾಡುತ್ತೆ ನನಗಂತೂ ನೋಡಿದಾಗ ಈ ಥರನೂ ಇದೆಯಾ ಅಂತ ಅನ್ನಿಸ್ತು। ಸೊ ಈ ವಿಡಿಯೋನ ನೀವು ಒಂದು ಪ್ರಾಡಕ್ಟ್ ಅವೇರ್ನೆಸ್ ಅಂತ ನೋಡಿದ್ರೆ ನಿಮಗೂ ಕೂಡ ಈ ಥರ ಒಂದು ಪ್ರಾಡಕ್ಟ್ ಇದೆಯಾ, ಇದು ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು। ನಾನು ತೋರಿಸೋದೆಲ್ಲನೂ ನೀವು ತೊಗೊಳ್ಳೇಬೇಕು ಅಂತ ಏನಿಲ್ಲ, ನಿಮ್ಮ ಕನ್ವೀನಿಯೆಂಟ್ ನಿಮಗೆ ನೆಸಸರಿ ಇದ್ದಾಗ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ಫ್ಯೂಚರಲ್ಲಾದರೂ ನೀವು ಬೇಕಾದಾಗ ತೊಗೊಳ್ಬೋದಲ್ವಾ। ಸೊ ಇಟ್ಸ್ ಅ ವೆರಿ ಯುನೀಕ್ ಪ್ರಾಡಕ್ಟ್। ಇದರಲ್ಲಿ ಒಂದು ಬಾಟಲ್, ಅದರಲ್ಲಿ ವೈಟ್ ಕಲರ್ ಏನು ನಿಮಗೆ ಉದ್ದಕ್ಕೆ ಸ್ಟ್ರೈಪ್ ಕಾಣ್ತಿದೆಯೋ ಅದು ನೀರು ಒಳಗಡೆ ಎಷ್ಟಿದೆ ಅಂತ ಗೊತ್ತಾಗೋದಕ್ಕೆ, ಆ್ಯಂಡ್ ಇದು ಕ್ಯಾಪ್, ಇದು ಪವರ್ ಬಟನ್। ಇದು 2 ಲೀಟರ್ ಬಾಟಲ್, ಇಲ್ಲಿ ನೋಡ್ಬೋದು 1/2 ಲೀಟರ್, 1 ಲೀಟರ್, 1.5 ಲೀಟರ್, 2 ಲೀಟರ್ ಅಂತ ಮೆಜರ್ಮೆಂಟ್ಸ್ ಕೂಡ ಬರ್ತಿದೆ। ಚಾರ್ಜ್ ಮಾಡೋ ಪಾಯಿಂಟ್ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ಅಲ್ಲಿ ಒಂದು ಕವರ್ ಕೂಡ ಇದೆ। ಸೊ ಗಿಡಗಳು ಎಷ್ಟು ಡೆಲಿಕೇಟ್ ಆಗಿದೆ, ಎಷ್ಟು ಟಫ್ ಇದೆ ಅಂತ ನೋಡ್ಬಿಟ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು। ಸೊ ಈ ಪ್ರಾಡಕ್ಟ್ ಯಾರಿಗೆ ಅಂದರೆ ಗಾರ್ಡನಿಂಗ್ ತುಂಬ ಇಷ್ಟ ಇರುತ್ತೆ, ಮತ್ತು ಅವ್ರಿಗೆ ಈ ಥರ ಸ್ಪ್ರೇ ಮಾಡಬೇಕಾದ್ರೆ ಕೈ ನೋವು ಬರುತ್ತೆ ಅಂಥವರು ಇದನ್ನು ಚೂಸ್ ಮಾಡ್ಬೋದು। ಸೊ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ನಿಮಗೆ ಗೊತ್ತಿತ್ತಾ? ನನಗೂ ಫಸ್ಟ್ ಟೈಮೇ ಗೊತ್ತಾಗಿತ್ತು। ಇದನ್ನು ನೀವು ಬರೀ ಗಿಡಗಳಿಗೆ ಮಾತ್ರನೇ ಅಲ್ಲದೆ ಎಲ್ಲಾದರೂ ಧೂಳು ಕೂತಿರುತ್ತೆ, ಅದು ಕಿಟಕಿ ಆಗಿರ್ಬೋದು, ಫ್ಲೋರ್ ಆಗಿರ್ಬೋದು, ಸೈಕಲ್, ಏನೇ ಒಂದು ಥಿಂಗ್ಸ್, ಈಗ ನಾನು ನೋಡಿ ಸ್ವಿಂಗ್ ಮೇಲಿರೋ ಅಂಥ ಧೂಳು ತೆಗಿತಾ ಇದ್ದೀನಿ, ಮಲ್ಟಿಪರ್ಪಸ್ ವೇಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು। ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇವತ್ತಿಲ್ಲ ಅಂದ್ರೂ ಯಾವತ್ತಾದರೂ ಯೂಸ್ಫುಲ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಚೆಕ್ ಮಾಡಿ, ಆ್ಯಂಡ್ ಬೇರೆಯವ್ರಿಗೆ ಯಾರಿಗಾದ್ರೂ ರೆಫರ್ ಮಾಡೋ ಹಾಗಿದ್ರು ಕೂಡ ನೀವು ಲಿಂಕನ್ನು ಶೇರ್ ಮಾಡ್ಬೋದು। ತುಂಬ ಪ್ಲಾಂಟಿಂಗ್ ಬಗ್ಗೆ ಆಸಕ್ತಿ ಇರೋರಿಗೆ ಅದೇ ಅವ್ರಿಗೆ ಇದು ಈಸಿ ಆಗುತ್ತೆ, ತುಂಬಾ ಪ್ಲಾನ್ಸ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ, ಅದ್ರಲ್ಲಿ ಕೈ ನೋವು ಬರುತ್ತೆ, ಜಾಸ್ತಿ ಹೊತ್ತು ಮಾಡಬೇಕು ಅನ್ಸಲ್ಲ। ಇದ್ರಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಳ್ಳೋದು, ಪ್ಲಾನ್ಸ್ ಮೇಲೆ ಏನಿರುತ್ತೋ ಅದನ್ನ ಸ್ವಲ್ಪ ನೀಟಾಗಿ ಒಂದು ಕೈಯಲ್ಲಿ ಮಾಡ್ಕೋಬಹುದು। ಅದಾದ್ರೆ ಇಲ್ಲಿ ಪಂಪ್ ಮಾಡ್ತಾನೆ ಇರ್ಬೇಕು, ಅಂಡ್ ಬೆಟ್ ನೋವು ಬರುತ್ತೆ ಇದು।
ರಾಜೇಶ್ ಬಂದ್ಬಿಟ್ಟು ಏನು ಮಾಡ್ತಿದ್ಯಾ ಅಂತ ನೋಡಿಬಿಟ್ಟು ಇದೊಂಥರ ಚೆನ್ನಾಗಿದೆ ಅಲ್ವೇನೋ, ಮಜಾ ಬರುತ್ತೆ, ಒಂಥರ ಸ್ಟ್ರೆಸ್ ಬಸ್ಟರು, ಇಂಟ್ರೆಸ್ಟ್ ಆಗಿ ಮಾಡ್ಬೋದು, ಖುಷಿ ಆಗುತ್ತೆ ಅಂತ. ಹೌದು, ನನಗೂ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ಈ ಕಡೆ ಬಂದುಬಿಟ್ರೆ ಮನೆ ಕಡೆ ಹೋಗಬೇಕು, ಬೇರೆ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಆ ಗಿಡನ ತೆಗಿ, ಈ ಗಿಡನ ತೆಗಿ, ಇದ್ರದ್ದು ಎಲೆಗಳನ್ನ ಒಣಗೋಗಿದೆ ಅದನ್ನು ಕ್ಲೀನ್ ಮಾಡು, ಮಣ್ಣು ಚೇಂಜ್ ಮಾಡು, ಗೊಬ್ಬರ ಹಾಕು, ಅದರಲ್ಲೇ ನನಗೆ ಟೈಮ್ ಹೊಟ್ಟೋಗುತ್ತೆ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಹೌದಪ್ಪ ಮನೆ ಕಡೆ ಆ ಕಡೆ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ, ಅದಕ್ಕೆ ನಾನು ಈ ಕಡೆ ತುಂಬಾ ಕಡಿಮೆ ಬರೋದು ಅಂತ ಹೇಳಿಬಿಟ್ಟು. ಈಗ ನಾನು ರೆಡಿ ಆಗ್ತಾ ಇದ್ದೀನಿ, ಗೋಲ್ಡ್ ಶಾಪ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಇವತ್ತು ವೀಕ್ ಡೇ ಆ್ಯಂಡ್ ಬೆಳಿಗ್ಗೆ ಕೂಡ ಆಗಿರೋದ್ರಿಂದ ರಾಜೇಶ್ ಒಂದು 2-3 ಅವರ್ ಟೈಮ್ ತೊಗೊಳ್ತೀನಿ, ಹೋಗಿ ಬರೋಣ ಅಂತ ಹೇಳಿದ್ರು. ಸಂಜೆ ಹೊತ್ತು ಹೋದರೆ ತುಂಬಾ ರಶ್ ಇರುತ್ತೆ, ಆ್ಯಂಡ್ ವೀಕೆಂಡಲ್ಲಿ ಹೋದ್ರಂತೂ ಅರ್ಧ ಗಂಟೆಲಿ ಆಗೋ ಕೆಲಸ 2 ಅವರ್ ಆಗಿರುತ್ತೆ. ಅದಕ್ಕೆ ಬೇಡ ಬೆಳಿಗ್ಗೆನೇ ಹೋಗಿ ಬರೋಣ ಅಂದ್ಬಿಟ್ಟು, ಇನ್ನೇನು ಅಂಗಡಿ ಓಪನ್ ಆಗಿರುತ್ತೆ, ನಾವು ಎಂಟ್ರಿ ಕೊಟ್ಟಾಗ ಅಷ್ಟೊಂದು ರಶ್ ಇರೋದಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಲೇಟಾಗಿ ಹೋಗೋದಕ್ಕೂ ಆಗೋದಿಲ್ಲ, ಸೊ ಆದಷ್ಟು ಬೇಗ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ಈಗ ಯಾತಕ್ಕೆ ಗೋಲ್ಡ್ ಶಾಪಿಂಗ್ ಅಂದರೆ, ಸಾನು ಬರ್ತ್ಡೇ ಬರ್ತಾ ಇದೆ. ನಾನು ಎವ್ರಿ ಇಯರು ಒಂದು ಸಣ್ಣ ಗೋಲ್ಡ್ ತೊಗೊಳ್ಳೋಣ ಅಂತ ನನ್ನ ಆಸೆ. ರಾಜೇಶ್ ಅವ್ರಿಗೆ ಅದೆಲ್ಲ ಏನು ಬೇಡ, ತೊಗೊಳ್ಳೋ ಟೈಮಿಗೆ ತೊಗೊಳ್ಳೋಣ ಬಿಡು, ಇವಾಗಲಿಂದಾನೇ ಯಾಕೆ ಅಂತ ಹೇಳ್ತಾರೆ. ಅದು ಏನೋ ನನಗೆ ಮೆಮರಿಗೋಸ್ಕರ, ಸೊ ನನ್ನ ಸೇವಿಂಗ್ಸಲ್ಲಿ ನಾನು ತೊಗೊಳ್ಬೇಕು ಅಂತ ನನಗೆ ಆಸೆ, ನನ್ನ ಕಡೆಯಿಂದ ಸಾನುಗೆ ಅಂತ ಹೇಳಿಬಿಟ್ಟು. ರಾಜೇಶ್ ಸಾನುಗೋಸ್ಕರ ಎಲ್ಲನೂ ಬರ್ತ್ಡೇ ಎಕ್ಸ್ಪೆನ್ಸಸ್ ಎಲ್ಲನೂ ಅವರೇ ಮಾಡೋದು. ಸೊ ಇದು ನನ್ನ ಕಡೆಯಿಂದ. ಆ್ಯಂಡ್ ಅವಳಿಗೆ ದೊಡ್ಡದೆಲ್ಲನೂ ಆಗೋದಿಲ್ಲ, ಕಿವಿ ಚಿಕ್ಕದಲ್ವಾ, ಸಣ್ಣ ಅದೇನು ಏನಂತಾರೆ ದಿಂಡಂತಾರ ಏನಂತಾರೆ, ಅದು ಹೋಲ್ ತುಂಬ ಸಣ್ಣ ಇರೋದ್ರಿಂದ ಎಲ್ಲ ಸಣ್ಣದೇ ಬೇಕು ಅವಳಿಗೆ. ಹಾಗನ್ಬಿಟ್ಟು ತುಂಬ ಸಣ್ಣ ತೊಗೊಂಡ್ರು ಕಾಣೋದಿಲ್ಲ, ತುಂಬ ಹುಡುಕಿ ಕಲೆಕ್ಷನ್ ತುಂಬ ಕಡಿಮೆ ಇರುತ್ತೆ ಚಿಕ್ಕ ಮಕ್ಕಳಿಗೆ. ಇಲ್ಲ ಸಣ್ಣದಿಗಿರುತ್ತೆ, ಇಲ್ಲ ದೊಡ್ಡವ್ರಿಗಿರುತ್ತೆ. ಈ ಮಿಡ್ ವೇರಿಯಂಟಲ್ಲಿ ಸಿಗೋದು ಕಷ್ಟ. ಯಾವುದು ಸಿಗುತ್ತೋ ಅದರಲ್ಲಿ ಚೆನ್ನಾಗಿರೋದನ್ನು ನೋಡಿ ತೊಗೊಂಡು ಬರ್ತೀನಿ. ಇವತ್ತು ಹೋಗ್ತಾ ಇದ್ದೀನಿ, ಫಸ್ಟ್ ಟೈಮು ಸಿಗುತ್ತೆ ಅಂದ್ಕೊಂಡೆ ಹೋಗ್ತಾ ಇದ್ದೀನಿ, ಸಿಗಲಿಲ್ಲ ಅಂದರೆ ಮತ್ತೊಂದು ಸಾರಿ ನೆಕ್ಸ್ಟ್ ವೀಕು ಹೋಗಬೇಕಾಗುತ್ತೆ. ಲಾಸ್ಟ್ ವೀಕೆಲ್ಲ ನನಗೆ ನೆನಪೇ ಇಲ್ಲ ಹೋಗಬೇಕು ಅಂತ. ಇವಾಗ ಏನು ನಾನು ಬರ್ತ್ಡೇ ಹತ್ತಿರ ಬಂತು, ನಾನೇನು ತೊಗೊಂಡೇ ಇಲ್ವಲ್ಲ ಅಂತ ಸಡನ್ನಾಗಿ ನೆನಪಾಯಿತು. ರಾಜೇಶ್ ಹೇಳಿದಕ್ಕೆ ಸರಿ ನಾನು ಪರ್ಮಿಷನ್ ತೊಗೊಳ್ತೀನಿ, ಹೋಗಿ ಬರೋಣ ಅಂದರು. ಸೊ ಬನ್ನಿ ಬೇಗ ಹೋಗಿ ಬರೋಣ, ಹೋಪ್ ಇವತ್ತೇ ಸಿಗುತ್ತೆ ಅಂತ. ನಾನು ತೊಗೊಳಕ್ಕೆ ಬಂದಿದ್ದು ಗೋಲ್ಡ್ ಶಾಪಿಂಗ್ ಆಯಿತು. ಅಲ್ಲಿ ಬಿಲ್ಲಿಂಗ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ವಿ. ಆ ಟೈಮನ್ನು ಯೂಟಿಲೈಸ್ ಮಾಡಿಕೊಂಡು ನನಗೆ ಇದು ತೊಗೊಳೋದಕ್ಕೆ ಇಷ್ಟ ಇತ್ತು, ಅದಕ್ಕೆ ಇದನ್ನು ನೋಡೋದಕ್ಕೆ ಬಂದೆ. ಇದು ನಿಮಗೆ 200 ಗ್ರಾಮಿಂದ ಶುರು ಆಗ್ತಾಯಿತ್ತು. ನಾನು ರಾಜೇಶ್ಗೆ ಈ ಥರದ್ದೊಂದು ತೊಗೊಳ್ತೀನಿ ರೀ ಅಂದರೆ ನೆಕ್ಸ್ಟ್ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಏನು ತೊಗೊಳೋದು ಅಂತ. ರಾಜೇಶ್ಗೆ ಇದು ಅಷ್ಟೊಂದು ಖುಷಿ ಆಗಲಿಲ್ಲ, ಬರೀ ಒನ್ ಟೈಮ್ ಯೂಸಿಗೆ ತೊಗೋಬೇಕಾ ಬೇಡ ಅಂತ ಇದ್ರು. ಸ್ನೇಹಿತರೆ ಬಂದೆ, ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಬಿಸಿಲಿಂದ ಬಂದಮೇಲೆ ತಣ್ಣಗಾಗಲಿ ಅಂತ ನೋಡ್ತಾ ಇದ್ದೆ ಈ ಗೂಗಲಲ್ಲಿ. ಹಾಗೆಯೇ ಬ್ಯಾಂಗ್ಳೂರ್ ವಿಲ್ ಬಿ ಹಾಟರ್ ದ್ಯಾನ್ ಡೆಲ್ಲಿ ಅಂತೆ. ಈಗ ಹೋಗಿ ಬಂದೆ, ಲಕ್ಕಿಲಿ ಐ ಗಾಟ್ ಇಟ್. ಎಷ್ಟು ಖುಷಿ ಆಯಿತು ಗೊತ್ತಾ ಸ್ನೇಹಿತರೆ, ಒಂದೇ ಸಾರಿಗೆ ಒಂದೇ ಅಟೆಂಪ್ಟಲ್ಲಿ ಚೆನ್ನಾಗಿರೋದು ಸಿಕ್ತು. ಹೇಳಿದ್ನಲ್ಲ ಮಕ್ಕಳಿಗೆ ಅಂದರೆ ಸಣ್ಣದೇ ಇರಬೇಕು, ಇದೇನಂತಾರೆ ಇದು ಇದೆಯಲ್ಲ, ಅದು ಸ್ವಲ್ಪ ಸಣ್ಣ ಇರಬೇಕು. ದೊಡ್ಡವ್ರದ್ದು ಸ್ವಲ್ಪ ದಪ್ಪಕ್ಕೆ ಮಂದಕ್ಕಿರುತ್ತೆ, ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಮತ್ತು ಇದು ಉದ್ದ ಇದೆ ಅಲ್ವಾ, ಈ ಉದ್ದ ಇದು ಕೂಡ ಸ್ವಲ್ಪ ಚಿಕ್ಕದಿರುತ್ತೆ. ಸೊ ಅದರಲ್ಲೇ ಹುಡುಕಿ ತೊಗೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬಟ್ ನನಗೆ ತುಂಬ ಚೆನ್ನಾಗಿ ಸಿಕ್ತು. ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್. ಕಾಣ್ತಿದೆ ಅಲ್ಲ, ವೈಟ್ ಆ್ಯಂಡ್ ರೆಡ್. ಓಕೆ, ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಚೆನ್ನಾಗಿದೆ. ಒಕೇಶ್ನಲ್ ವೇರ್ಗೆ, ಡೈಲಿ ವೇರ್ಗೆ ಇದು ಸ್ಟೋನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕೊಲೆ ಕೂತ್ಕೊಂಡು ಡಲ್ ಕಾಣುತ್ತೆ. ನಾನು ಇವತ್ತು ಹೋಗಬೇಕಾದ್ರೆ ನೆನಪು ಮಾಡಿಕೊಂಡೆ, ಏನು ನಾನು ಲಾಸ್ಟ್ ಇಯರ್ ಯಾವ್ದು ತೊಗೊಂಡೆ ಅಂತ ನೆನಪು ಮಾಡಿಕೊಂಡೆ. ಇಲ್ಲ, ನಾನು ತೊಗೊಂಡೇ ಇಲ್ಲ, ಜಾಸ್ತಿ ಖರ್ಚು ಮಾಡಿರ್ತೀನಿ ಆ ಟೈಮಲ್ಲಿ, ಅದಕ್ಕೆ ನಾನು ಸಾನು ತೊಗೊಂಡೇ ಇಲ್ಲ. ಇವತ್ತಂದ್ರೆ ರೇಟ್ ಏನು ಸ್ನೇಹಿತರೆ ಇಷ್ಟ ಆಗಿದೆ. ಇವತ್ತೇನು ಎಷ್ಟು ದಿನದಿಂದನೂ ನಡೀತಾನೆ ಇದೆ, 8,000 1 ಗ್ರಾಮ್ಗೆ. ಇದ್ರ ಮೇಲೆ ಸ್ಟೋನ್ದಲ್ವಾ ಇದು, ಗ್ರಾಸ್ ವೆಯ್ಟು 4.081 ಇದೆ, ನೆಟ್ ವೆಯ್ಟು 200 ಮಿಲಿ ಕಡಿಮೆ, 3 ಗ್ರಾಮ್
811 ಮಿಲಿ ಇದೆ. ರೇಟ್ ಬಂದು 7970 ಆ್ಯಂಡ್ ವೇಸ್ಟೇಜ್ ಬಂದು 12.5%. ಅಂದರೆ ಚಿನ್ನಕ್ಕೆ 30,000 ಆಗಿದೆ. ಅದ್ರ ಮೇಲೆ 4,000 ರೂಪಾಯಿನೂ ವೇಸ್ಟೇಜ್ ಅಥವಾ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಇವರು ಹಾಕೋದಿಲ್ಲ, ವೇಸ್ಟೇಜು ಅಷ್ಟಾಗಿದೆ. ಇದು ಎಲ್ಲದರ ಮೇಲೆ ಇನ್ನು 1,000 ರೂಪಾಯಿನೂ ಟ್ಯಾಕ್ಸ್ ಬರುತ್ತೆ. ಅಂದರೆ 3% ಆನ್ ದಿ ಟೋಟಲ್ ಅಮೌಂಟು. ಇಷ್ಟಾಯಿತು ಬರೀ 4 ಗ್ರಾಮ್ಗೆ. ನಾನು ಹೇಳ್ತಾ ಇದ್ದೆ ರಾಜೇಶ್ಗೆ, ಏನು ಹೀಗಾಗೋಯ್ತು, ಲಾಸ್ಟ್ ಇಯರ್ ನಾನು ಮಾಂಗಲ್ಯ ಚೈನ್ ಹಾಕೋದಕ್ಕೆ ಹೋದಾಗ 6,300 ಇತ್ತು. ಆವಾಗ ಬಜೆಟ್ ಅನೌನ್ಸ್ ಆಗಿತ್ತು. ಆವಾಗ ಅವರು ಈ ಕಸ್ಟಮ್ ಡ್ಯೂಟಿ ಏನೋ ಕಡಿಮೆ ಮಾಡಿದರು ಚಿನ್ನದ ಮೇಲೆ. ಆವಾಗ ಕಡಿಮೆ ಆಗಿತ್ತು. ನನಗೀಗಲೂ ಬೇಜಾರಾಗುತ್ತೆ ಅವಾಗ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು. ಈಗ ನೋಡಿದ್ರೆ 1 ಗ್ರಾಮ್ಗೆ 1,000 ರೂಪಾಯಿನ ಆಲ್ಮೋಸ್ಟ್ 2,000 ರೂಪಾಯಿ ಜಾಸ್ತಿ ಆಗ್ತಾಯಿದೆ. ಬರೀ 1 ವರ್ಷದಲ್ಲಿ 2,000 ರೂಪಾಯಿ ಜಾಸ್ತಿ ಆಗಿರೋದು. ಎನಿವೇಸ್, ನಮ್ಮ ಸಾನುಗೆ ಒಳ್ಳೆ ಗಿಫ್ಟ್ ಸಿಕ್ತು. ಐ ಆಮ್ ವೆರಿ ವೆರಿ ಹ್ಯಾಪಿ ಇದು ಸಿಕ್ಕಿರೋದು ನನಗೆ. ಬನ್ನಿ ಈಗ ಮುಂದಿನ ಕೆಲಸನ ನೋಡೋಣ. ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದೆ ಸ್ನೇಹಿತರೆ. ಅರ್ಧ ಮುಕ್ಕಾಲು ಗಂಟೆ ಇದೆ ಅಷ್ಟೇ. ಅಷ್ಟರಲ್ಲಿ ನಾನು ಮುಗಿಸ್ಬಿಟ್ಟು ಹೋಗಬೇಕು. ಇವತ್ತು ಕ್ಯಾಬೇಜ್ನ ಎಲೆಕೋಸನ್ನ ಉಪ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಅಲ್ಲಿ ನೀರು ಇಟ್ಟಿದ್ದೀನಿ. ಅದು ನೀರು ಬಿಸಿ ಆದ ತಕ್ಷಣವೇ ಬೇಳೆನ ತೊಳೆದ್ಬಿಟ್ಟು ಹಾಕ್ತೀನಿ. ಇದು ಚಟ್ನಿ ಮಾಡೋದಕ್ಕೆ. ಗ್ರೀನ್ ಚಿಲ್ಲೀಸ್ ಹೊರಗಡೆ ಇಟ್ಟಿದ್ದೆ ಆಯಿತಾ. ಒಂದು 2-3 ದಿನ ಏನೋ ಆಗಿತ್ತು. ಅದು ರೆಡ್ ಟರ್ನ್ ಆಗಿಬಿಟ್ಟಿದೆ. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ 15 ಡೇಸ್. ಬಟ್ ನಾನು ಒಳಗಡೆ ಎತ್ತಿಡೋದನ್ನೇ ಮರ್ತುಬಿಟ್ಟಿದ್ದೆ. ಹೊರಗಡೆನೇ ಇದ್ದು ಅದು ಫುಲ್ ರೆಡ್ಗಾಗ್ಬಿಟ್ಟಿದೆ. ಅಂದರೆ ಸ್ವಲ್ಪ ಮಾತ್ರನೇ ಗ್ರೀನ್ ಇತ್ತು. ಅದಕ್ಕೆ ಎಲ್ಲನೂ ರೆಡ್ಡೇ ಹಾಕ್ಬಿಡೋಣ ಅಂಥೇಳಿ ರೆಡ್ದು ಚಟ್ನಿ ಮಾಡ್ತಾಯಿದ್ದೀನಿ. ಎಲೆಕೋಸು ಬ್ಲಾಂಚ್ ಮಾಡ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಪೆಸ್ಟಿಸೈಡ್, ಹುಳಗಳು ಏನಾದರೂ ಇದ್ರೂ ಕೂಡ ಬಿಸಿ ನೀರಲ್ಲಿ ಹಾಕಿದಾಗ ಅದು ಕೆಳಗಡೆ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ಜಾಸ್ತಿ ಕುದಿಸೋದಿಲ್ಲ. 1 ಕುದಿ ಬಂದ ತಕ್ಷಣನೇ ಅದನ್ನು ಸೋಸ್ಕೊಂಡು ಬಿಡ್ತೀನಿ. ಅಲ್ಲೇ ಕುಕ್ ಆಗಿಬಿಟ್ರೆ ಆಮೇಲೆ ಅಲ್ಲೇ ಉಪ್ಸಾರು ಆಗಿಬಿಡುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಾನು ಸ್ವಲ್ಪ ಬೆಳಿಗ್ಗೆ ರಾಜೇಶ್ ಸೊಪ್ಪು ತಂದಿದ್ರು ನೋಡಿ. ಹೊರಗಡೆ ಇಟ್ಟಿದೆ ಅಂದ್ಬಿಟ್ಟು ಮಧ್ಯಾಹ್ನದ ತನಕನೇ ಹೇಗೆ ಒಣಗೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ಈ ಕಡೆ ಹೋದ್ರೆ ನನಗೆ ಈ ಆಫ್ ಮಾಡೋದು ಮರ್ತೋಗುತ್ತೆ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಇದನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಬೈ ದಟ್ ಟೈಮ್ ಅದು ಕುದಿ ಬರುತ್ತೆ, ಆಫ್ ಮಾಡಿಬಿಡ್ತೀನಿ. ಬೇಳೆ ನೋಡಿ ಸರಿಯಾಗಿ ಬೆಂದಿದೆ. ಅದ್ರ ಮಧ್ಯೆ ಏನು ವೈಟ್ ಡಾಟ್ ಕಾಣ್ತಾ ಇಲ್ಲ, ಅಂದರೆ ಪ್ರಾಪರಾಗಿ ಬೆಂದಿದೆ. ಇದ್ರ ಜೊತೆ ಈಗ ಕೋಸು ಹಾಕ್ಬಿಟ್ಟು ನಾನು ಒಂದು 10 ಮಿನಿಟ್ಸ್ ಸಣ್ಣ ಉರಿ ಮಾಡಿ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಅದನ್ನು ಸೋಸ್ಕೊಳ್ತೀನಿ ಕೋಸ್ಗೆ ಒಗ್ಗರಣೆ ಕೊಡೋದಕ್ಕೆ. ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಾಕ್ತೆ, ಬೆಳ್ಳುಳ್ಳಿ, ಪೆಪ್ಪರ್ಕಾರ್ನ್, ಉಪ್ಪು ಮತ್ತು ಏನು ಬೇಯಿಸ್ಕೊಂಡಿದ್ನೋ ಆ ಮೆಣಸಿನ್ಕಾಯಿ. ಕೆಲವೊಬ್ಬರು ಈ ಮೆಣಸಿನ್ಕಾಯಲ್ಲಿ ಚಟ್ನಿ ಮಾಡೋದಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಅವರು ರೆಡ್ ಚಿಲ್ಲೀಸಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕ್ರಿಸ್ಪ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೋದು. ನಾನು ಅಷ್ಟು ಮಾಡಿಟ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದೆ ನಾನು ಕರ್ಕೊಂಡು ಬರೋದಕ್ಕೆ. ಆ್ಯಕ್ಚುಲಿ ನಾನು ಬಂದ ಮೇಲೆ ಚಟ್ನಿ ಮಾಡಿದ್ದು, ಹೋಗೋ ಮುಂಚೆ ನನಗೆ ಟೈಮೇ ಸಾಕಾಗಿರಲಿಲ್ಲ. ಎಲ್ಲ ರೆಡಿ ಮಾಡಿದ್ದೆ ಅಷ್ಟೇ. ಒಗ್ಗರಣೆ ಕೊಟ್ಟಿದ್ದು, ಚಟ್ನಿ ಮಾಡಿದ್ದು ಎಲ್ಲನೂ ಬಂದ ಮೇಲೆ. ಈಗ ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕೆಲಸಗಳನ್ನ ನೋಡ್ತಾ ಇದ್ದೀನಿ. ಏನೇನು ಬೆಳಗ್ಗೆಯಿಂದ ಏನೂ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ, ಜಸ್ಟ್ ಅರ್ಜೆಂಟಾಗಿ ಅಡುಗೆ ಮಾಡಿದೆ ಅಷ್ಟೇ. ತುಂಬ ಕೆಲಸಗಳು ಬಾಕಿ ಇತ್ತು. ಫ್ರಿಜ್ಜಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನ ಇಟ್ಟಿದೆ, ಈಗ ತೆಗೆದಿಡ್ತಾ ಇದ್ದೀನಿ. ಸಂಜೆ ಆಗ್ತಾ ಇದೆಯಲ್ಲ, ಸಂಜೆಗೆಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು
ಬೆಳಿಗ್ಗೆನೇ ಅರ್ಜೆಂಟ್ ಇತ್ತು ಅಂಥೇಳಿ ಬಟ್ಟೆ ಕೂಡ ನೆನೆಸಿರಲಿಲ್ಲ. ಅದಕ್ಕೆ ಇವಾಗ ನೆನೆಸ್ತಾ ಇದ್ದೀನಿ. ಇನ್ನೊಂದು 1 ಅವರ್ ನೆನೆಸ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಸಮ್ಮರ್ ಅಲ್ವಾ, ಒಣಗೋಗುತ್ತೆ ಬೇಗನೆ. ನೋಡಿ, ಇವಾಗ ಟೈಮ್ ಆಗ್ತಾ ಇದೆ ನನಗೆ ವಾರ್ಡ್ರೋಬ್ ಆರ್ಗನೈಸ್ ಮಾಡೋದಕ್ಕೆ. ಎಲ್ಲಿಂದ ಶುರು ಮಾಡಲಿ? ನಂದನ್ನು ಅರೇಂಜ್ ಮಾಡಲ, ರಾಜೇಶ್ ಅವ್ರದ್ದು ತೆಗಿಲ್ಲ? ಮೊದಲು ರಾಜೇಶ್ ಅವ್ರದ್ದೇನೆ ಮಾಡಿಬಿಡೋಣ. ನಂದು ಜಾಸ್ತಿ ಏನಿಲ್ಲ. ನಂದು ಏನಾಗಿರುತ್ತೆ ಅಂದರೆ, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಟಿರ್ತೀನಲ್ಲ, ಒಂದು ತೆಗೆದುಕೊಳಕ್ಕೆ ಹೋದಾಗ ಅದು ಮೇಲೆ ಕೆಳಗೆ ಆಗಿ ಸ್ವಲ್ಪ ಸೈಡ್ಗೆ ಆ ಕಡೆ ಎಲ್ಲ ಹೋಗಿರುತ್ತೆ ಅಷ್ಟೇ. ಅದಕ್ಕೆ ಬೇಡ, ಮೊದಲು ಇವ್ರದ್ದು ತೆಗೆದುಬಿಡೋಣ. ಯಾವ್ದಾವ್ದು ಕೊಡಬೇಕು ಅದನ್ನು ತೆಗೆದಿಟ್ಬಿಟ್ಟು ಯಾವುದಾದ್ರು ಅರೇಂಜ್ ಮಾಡ್ಬೋದು ಅದನ್ನು ಅರೇಂಜ್ ಮಾಡೋಣ. ಎಲ್ಲನೂ ಸಪ್ರೇಟ್ ಮಾಡಿರ್ತೀನಿ. ದೊಡ್ಡ ಬಾಕ್ಸಲ್ಲಿ ಜೀನ್ಸ್ಗಳನ್ನ ಇಟ್ಟಿರ್ತೀನಿ. ಆ್ಯಂಡ್ ತುಂಬ ರೇರಾಗಿ ಯೂಸ್ ಮಾಡೋ ಡೈಲಿ ವೇರ್ ಟೀ ಶರ್ಟ್ಸ್ಗಳನ್ನ ಇಟ್ಟಿರ್ತೀನಿ. ಎಲ್ಲ ಮಿಕ್ಸಪ್ ಮಾಡಿರ್ತಾರೆ. ಏನು ಮಾಡ್ತೀರಾ? ಸುಮಾರು ಸಾರಿ ಹೇಳಿರ್ತೀನಿ, ಇಲ್ಲಿಡಿಪ ಅಲ್ಲಿಡಿಪ ಅಂತ. ಸ್ಟಾರ್ಟಿಂಗಲ್ಲಿ ಹೂ ಅಂದಿರ್ತಾರೆ, ಇನ್ನು ಸ್ವಲ್ಪ ದಿನ ಆದಮೇಲೆ ಮರ್ತು ಬಿಟ್ಟಿರ್ತಾರೆ. ಇನ್ನು ಮತ್ತೆ ಎಲ್ಲನೂ ಮಿಕ್ಸಪ್ ಆಗಿರುತ್ತೆ. ನೋಡಿ, ಹಾಕ್ಕೊಂಡು ಬರ್ತಾರಾ? ಹಾಕ್ಕೊಂಡು ಬಂದ ಮೇಲೆ ಅದು ಡಬ್ಬದಲ್ಲಿ ಇಡೋದಿಲ್ಲ. ಅದು ಬರೀ ವಾಶ್ಡ್ ಆ್ಯಂಡ್ ಐರನ್ಡ್ ಮಾತ್ರನೇ. ಸೊ ಒಂದು ಸಾರಿ ಹಾಕಿರೋದನ್ನು ಪಕ್ಕ ಇಟ್ಟಿರ್ತಾರೆ. ಅದು ಅಲ್ಲೇ ಪೈಲಪ್ ಆಗಿಬಿಡುತ್ತೆ. ಆ್ಯಂಡ್ ಐರನ್ ಮಾಡಬೇಕಾಗಿರೋದನ್ನು ಪಕ್ಕ ಇಟ್ಟಿರ್ತಾರೆ. ಸೊ ನಾನು ಅದನ್ನು ಸಪ್ರೇಟ್ ಮಾಡಿ ಐರನ್ ಮಾಡಿ ಮತ್ತೆ ಈ ಬಾಕ್ಸಲ್ಲಿ ಇಡಬೇಕು. ಸರಿ, ರಾಜೇಶ್ಗೆ ಕೇಳ್ಬಿಟ್ಟಿದ್ದೀನ ಸಪ್ರೇಟ್ ಮಾಡಿಬಿಟ್ಟು ಜೋಡಿಸೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಸ್ವಲ್ಪ ತಲೆನೋವು ಶುರು ಆಯಿತು. ಇದನ್ನು ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಸ್ನೇಹಿತರೆ, ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಮುಂದಿನ ವ್ಲಾಗಲ್ಲಿ ಇದರ ಆರ್ಗನೈಸೇಷನ್ ತೋರಿಸ್ತೀನಿ. ಬಾಯ್ ಸ್ನೇಹಿತರೆ.